ಕೃಪೆಗೆ ಐಶ್ವರ್ಯವಂತನಾಗಿರುವ ನಮ್ಮ ಕುಟುಂಬದ ಎಲ್ಲ ದೇವಜನಗಳ ತಂದೆಯಾಗಿರುವ ನಜರೇತಿನ ಯೇಸು ಸ್ವಾಮಿ, ನಿನ್ನ ಘನವುಳ್ಳ ನಾಮಗಳನ್ನು ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಸ್ತುತಿಸಿ ಕೊಂಡಾಡುತ್ತಾ ಇದ್ದ ಸ್ವಾಮಿ ದೇವರನ್ನ ಆಶೀರ್ವದಿಸು. ಹೌದು ರಾಜ, ಕರ್ತನ ದೇವರ ಸ್ವಾಮಿ, ನಿನ್ನೆಯ ದಿನದಲ್ಲಿ ಒಳ್ಳೆಯ ಸುಖಕರವಾದ ನಿದ್ದೆ ಕೊಟ್ಟು ಒಳ್ಳೆಯ ಶುಭ ದಿನದಲ್ಲಿ ನಿನ್ನ ಜೀವಳ ವಾಕ್ಯವು ಧ್ಯಾನ ಮಾಡ್ತಾ ಇದ್ದೀವಿಡಿಯ ಸ್ವಾಮಿ, ನಿನ್ನ ಆಶೀರ್ವದಿಸು, ಬಲಪಡಿಸು. ದೇವರೇ, ಮಾತನಾಡುವುದು ನಾನಲ್ಲ ಕರ್ತನೆ, ನನ್ನ ಆತ್ಮದಿಂದಲೂ ಅಪ್ಪ ಸತ್ಯ ತಕ್ಕವಾಗಿ ಮಾತನಾಡಲಿಕ್ಕೆ ನೀನು ಸಹಾಯ ಮಾಡು. ನನ್ನನ್ನು ನಾನು ಮರೆ ಮಾಡಿಕೊಂಡು ನಿನ್ನ ನಾಮವನ್ನು ಗೋಚರಪಡಿಸಲಿಕ್ಕೆ ಸಹಾಯ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ಜೀವಳ ತಂದೆ, ಆಮೇಲೆ. ಪ್ರೀತಿಯುಳ್ಳ ದೇವಜನರೇ, ನನಗೆ ಕೊಡಲ್ಪಟ್ಟಂಥ ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯ ವಚನ 1ರಿಂದ 20 ವಚನವರೆಗೂ ನಾವು ಧ್ಯಾನ ಮಾಡಿಕೊಳ್ಳೋಣ. ಅದರಲ್ಲಿ ನಾನು 2 ಭಾಗವಾಗಿ ವಿಂಗಡ ಮಾಡಿದ್ದೀನಿ ರೀ. 2 ಭಾಗವಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯದ ತಲೆಬಾರ ಏನಂದರೆ, ನಾವು ದೇವರಿಗೆ ಏನೇನು ಮುಚ್ಚಿಡಲಿಕ್ಕಾಗುವುದಿಲ್ಲ, ನಾವು ದೇವರಿಗೆ ಏನೇನು ಮುಚ್ಚಿಡಲಿಕ್ಕಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದ ತಲೆಬರಹ. ಅಂದರೆ ದೇವರಿಗೆ ಮರೆಯಾದದ್ದು ಒಂದೂ ಇಲ್ಲ. ದೇವರು ಎಲ್ಲವನ್ನೂ ನೋಡುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, ಈ ಅಧ್ಯಾಯದಲ್ಲಿ, ಈ ಒಂದು ಅಧ್ಯಾಯದಲ್ಲಿ ಸೊಲೊಮೋನನು ನಮಗೆ ಬುದ್ಧಿವಂತಿಕೆಯು ಮೂರ್ಖತನಕ್ಕಿಂತ ಶ್ರೇಷ್ಠವೆಂದು ತಿಳಿಯಪಡಿಸ್ತಾನೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ನೋಡಿ, 1ನೇ ಭಾಗದಲ್ಲಿ ನಾವು ನೋಡುವುದಾದರೆ, ಪ್ರತಿ ಮನುಷ್ಯನು ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದೆ ಎಂಬುದಾಗಿ ನಾವು ಈ ಒಂದು 1ನೇ ಭಾಗದಲ್ಲಿ ನೋಡ್ತೀವಿ. ಹಾಗೆ 2ನೇ ಭಾಗದಲ್ಲಿ ನಾವು ನೋಡುವುದಾದರೆ, ಮನಸ್ಸಿನಲ್ಲಿಯೂ ರಾಜನನ್ನು ದೋಷಿಸದಿರು ಎಂಬುದಾಗಿ 2ನೇ ಭಾಗದಲ್ಲಿ ನೋಡ್ತೀವಿ. ಬೇರೆ ನಾವು 1ನೇ ಭಾಗದಲ್ಲಿ ಪ್ರಸಂಗಿ 10ನೇ ಅಧ್ಯಾಯ 1ರಿಂದ 10 ವಚನದಲ್ಲಿ ನಾವು ಧ್ಯಾನ ಮಾಡೋಣ. ಪ್ರಸಂಗಿ 10ನೇ ಅಧ್ಯಾಯ ನಾವು 2ನೇ ವಚನ ಓದಿಕೊಳ್ಳೋಣ. ಜ್ಞಾನಿಯು ಬುದ್ಧಿಯು ಅವನ ಬಲಗಡೆಯಲ್ಲಿರುವುದು, ಅಜ್ಞಾನಿಯ ಬುದ್ಧಿಯು ಅವನ ಎಡಗಡೆಯಲ್ಲಿರುವುದೆಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ ಪ್ರೇರಿ. ನೋಡಿ, ಇಲ್ಲಿ ಜ್ಞಾನೋಕ್ತಿ 13ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೀಗೆ ನಮಗೆ ತಿಳಿಯಪಡಿಸ್ತಾ ಐತೆ. ಪ್ರತಿಯೊಬ್ಬ ಜ್ಞಾನೋಕ್ತಿ 13ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ, ಪ್ರತಿಯೊಬ್ಬ ಜ್ಞಾನನು ತನ್ನ ಕೆಲಸವನ್ನು ತಿಳುವಳಿಕೆಯಿಂದ ನಡೆಸುವನೆಂಬುದಾಗಿ ನೋಡ್ತೀವಿ. ನೋಡಿ, ಇಲ್ಲಿ ಪ್ರಸಂಗಿ ಗ್ರಂಥದಲ್ಲಿ ನಾವು ನೋಡುವ 2ನೇ ಅಧ್ಯಾಯದಲ್ಲಿ ಜ್ಞಾನಿಯು ಬುದ್ಧಿಯು ಅವನ ಬಲಗಡೆಯಲ್ಲಿರುವುದೆಂಬುದಾಗಿ ನಾವು ನೋಡ್ತೇವೆ. ನೋಡಿ ಪ್ರೀತಿಯುಳ್ಳ ದೇವ್ರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಜ್ಞಾನಿವಂತನಾಗಿರುವ ಮನುಷ್ಯನು ಆತನು ನಡೆಯುವ ದಾರಿಯು ಒಳ್ಳೆಯ ಮಾರ್ಗವಾಗಿರುತ್ತದೆ ಎಂಬುದಾಗಿ ನಾವು ಇಲ್ಲಿ ಈ ವಚನದಲ್ಲಿ ನಾವು ತಿಳಿದುಕೊಳ್ತೇವೆ. ನೋಡಿ, ಪ್ರತಿಯೊಬ್ಬ ಜಾಣನು ತನ್ನ ಕೆಲಸವನ್ನು ತಿಳುವಳಿಕೆಯಿಂದ ನಡೆಸುವವನೆಂಬುದಾಗಿ. ತನ್ನ ಕೆಲಸ ನೋಡಿ, ಒಬ್ಬ ಯಜಮಾನರು ನಮಗೆ ಒಂದು ಕೆಲಸವನ್ನು ಕೊಟ್ಟಿರ್ತಾರೆ ಅಂದರೆ ಅದು ಜ್ಞಾನದಿಂದ ಶ್ರದ್ಧೆಯಿಂದ ಆತನು ಮಾಡಿಕೊಂಡು ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ನೋಡಿ, ಹಾಗೆ ಸರಳ ದಾರಿಯನ್ನು ತೋರ್ಪಡಿಸಿಕೊಳ್ಳುತ್ತಾನೆ ಎಂಬುದಾಗಿ ನೋಡ್ತೀವಿ ನಾವು. ಆತನು ಸರಳ ದಾರಿಯನ್ನು ತೋರ್ಪಡಿಸಿಕೊಳ್ಳುತ್ತಾನೆ. ಅಜ್ಞಾನಿ ಯಾವ ರೀತಿಯಾಗಿ ನಿಲ್ತಾನೆ ಅಂದರೆ, ನೋಡಿ, ಮೂಢನು ತನ್ನ ಮೂರ್ಖತನವನ್ನು ಡಂಬವಾಗಿ ತೋರ್ಪಡಿಸುತ್ತಾನೆ ಎಂಬುದಾಗಿ. ಅಂದ್ರೆ ಜ್ಞಾನವಿಲ್ಲದವನು ಮೂರ್ಖತನದಿಂದ ನಡೀತಾದನೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತಾ ಇದೆ ಎಂಬುದಾಗಿ ನೋಡ್ತೀವಿ ಪ್ರೀತಿಯುಳ್ಳ ದೇವರ. ನೋಡಿ, ಈ ಲೋಕದಲ್ಲಿ ಜನಗಳು ಅಜ್ಞಾನಿಯ ಮಾರ್ಗದಲ್ಲಿಯೇ ಜೀವಿಸುವವರಾಗಿರ್ತಾರೆ ಎಂಬುದಾಗಿ ನೋಡ್ತೀವಿ. ಆದರೆ ಸುಜ್ಞಾನನ ಮಾರ್ಗದಲ್ಲಿ ನಡೆಯುವವರು ಕಡಿಮೆ ಆಗಿರ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ನೋಡಿ, ಹಾಗೆ ಪ್ರಸಂಗಿ 10ನೇ ಅಧ್ಯಾಯ 4-5 ವಚನದಲ್ಲಿ ನೋಡುತ್ತೇವೆ, ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ ಎಂಬುದಾಗಿ ದೇವರ ವಾಕ್ಯ. ಅಂದ್ರೆ ನಮ್ಮ ಹಿರಿಯರು ನಮ್ಮ ಮೇಲೆ ಸಿಟ್ಟುಗೊಂಡರೆ ನಾವು ಕೊಟ್ಟಂತ ಕೆಲಸವನ್ನು ನಾವು ಏನ್ ಮಾಡಬಾರ್ದಂತೆ ಅದನ್ನು ಬಿಟ್ಟು ಬಿಡಬಾರ್ದು ಎಂಬುದಾಗಿ ನೋಡ್ತೇವೆ. ನೋಡಿ, ಒಂದು ಕುಟುಂಬದಲ್ಲಿ ನಮ್ಮ ತಂದೆ
ನಮ್ಮ ಮೇಲೆ ಕೋಪಗೊಂಡರೆ ನಾವು ಆತನ ಮೇಲೆ ಏನ್ ಮಾಡಿಕೊಳ್ಳಬಾರದು, ಸಿಟ್ಟುಗೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ. ನೋಡಿ, ಹಾಗೆ ದೇವರ ವಾಕ್ಯ ಇದೆ. ಪ್ರತಿ ಒಬ್ಬ ಯಜಮಾನನು ನಮ್ಮ ಮೇಲೆ ಕೋಪಗೊಂಡರೆ ನಾವು ಸಿಟ್ಟುಗೊಳ್ಳಬಾರದು. ಅವರು ನಮ್ಮ ಒಳ್ಳೆಯತನಕ್ಕೆ ಹೇಳುವವರಾಗಿರ್ತಾರೆ ಎಂಬುದನ್ನು ನೋಡ್ತೀವಿ. ಒಳ್ಳೆತನಕ್ಕೆ ಹೇಳುವವರಾಗಿರ್ತಾರೆ ಎಂಬುದನ್ನು ನಾವು ನೋಡ್ತೀವಿ. ಯಾವತ್ತು ನಾವು ನಮ್ಮ ಮೇಲೆ ಅಧಿಕಾರಿಗಳು ನಮ್ಮ ಮೇಲೆ ಸಿಟ್ಟುಗೊಂಡ್ರೆ ನಾವು ಅವರ ಮೇಲೆ ನಾವು ಏನ್ ಮಾಡ್ಕೊಳ್ಬಾರ್ದು ಅಂದ್ರೆ ಬೇರೆ ದೋಷಗಳನ್ನು ಇಟ್ಟುಕೊಳ್ಬಾರ್ದು ಎಂಬುದಾಗಿ ದೇವರ ವಾಕ್ಯ. ನಾವು ಕೆಲಸವನ್ನು ಬಿಡಬಾರ್ದು ಎಂಬುದಾಗಿ ದೇವರ ವಾಕ್ಯ. ನೋಡಿ, ಹಾಗೆ ನಾವು ನೋಡುವುದಾಗ ಜ್ಞಾನೋಕ್ತಿಯಲ್ಲಿ 19ನೇ ಅಧ್ಯಾಯ ವಚನ 1-2 ನಾವು ನೋಡ್ತೇವೆ. ತಿಳುವಳಿಕೆ ಇಲ್ಲದೆ ಕೋರುವವನು ಅಯುಕ್ತ ಎಂಬುದಾಗಿ ನೋಡ್ತೀವಿ. ಅಂದ್ರೆ ತಿಳುವಳಿಕೆ ಇಲ್ಲದವನು ಕೋರುವವನು ಅಯುಕ್ತವನು, ದುಡುಕುವ ಕಾಲು ದಾರಿ ತಪ್ಪುವುದೆಂಬುದಾಗಿ ನೋಡ್ತೀವಿ. ನಾವು ಯಾವತ್ತು ಪ್ರೀತಿ ಉಳ್ಳದವ್ರ ಮಕ್ಕಳೇ, ನಾವು ದುಡುಕಬಾರದು ಎಂಬುದಾಗಿ ದೇವರ ವಾಕ್ಯ. ನಾವು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತಾ ಇದೆ ಎಂಬುದಾಗಿ ನೋಡ್ತಿದ್ರೆ, ನಾವು ದುಡುಕಿ ನಾವೇ ಏನ್ ಮಾಡಿಕೊಳ್ತೇವೆ, ಹಾನಿಕರವಾದ ಮಾರ್ಗದಲ್ಲಿ ನಡೀತೇವೆ. ದೇವರ ವಾಕ್ಯ ಹೇಳುತ್ತೆ, ನೀವು ದುಡುಕಬೇಡಿರಿ ಎಂಬುದಾಗಿ ದೇವರ ವಾಕ್ಯ. ಈಗ ನೋಡ್ತೀವಿ, ಎಷ್ಟೋ ಜನಗಳು ದುಡುಕಿ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಾರೆ, ದುಡುಕಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂಬುದಾಗಿ ನೋಡ್ತೀವಿ. ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಐತೆ, ದುಡುಕುವ ಕಾಲು ದಾರಿ ತಪ್ಪುವುದೆಂಬುದಾಗಿ ದೇವರ ವಾಕ್ಯ. ನಾವು ದುಡುಕಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಹಾಗೆ 3ನೇ ವಚನದಲ್ಲಿ ನಾವು ನೋಡುವಾಗ ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಳ್ಳುವನೆಂಬುದಾಗಿ ದೇವರ ವಾಕ್ಯ. ಏನಂದ್ರೆ ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಳ್ಳುವನೊಂದು. ಮೂರ್ಖತನದಿಂದ ತನ್ನ ಇಷ್ಟ ಬಂದ ಹಾಗೆ ನಡೆಯುವವನು ತನ್ನ ಗತಿಯನ್ನು ಏನ್ ಮಾಡಿಕೊಳ್ಳುತ್ತಾನೆ, ಕೆಡಿಸಿಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯ. ಹಾಗೆ ಯೆಹೋವನ ಮೇಲೆ ಕುದಿಯೋನೆಂಬುದಾಗಿ ನೋಡ್ತೇವೆ. ಯೆಹೋವನ ಮೇಲೆ ಸಿಟ್ಟುಗೊಳ್ಳುವವನು. ನೋಡಿ, ನಮ್ಮ ಮೇಲೆ ಅಧಿಕಾರಿಗಳು ನಮ್ಮ ಮೇಲೆ ಒಂದೇನಾದ್ರು ತಪ್ಪು ಮಾಡಿದ್ರೆ, ನಮ್ಮ ಮೇಲೆ ಏನಾದ್ರೂ ಒಂದು ಹೇಳಿದ್ರೆ ನಾವು ಸಿಟ್ಟುಗೊಳ್ಳಬಾರ್ದು ಪ್ರಿಯರೇ. ಸಿಟ್ಟಲ್ಲಿ ಏನಾದ್ರು ಮಾತನಾಡಿದ್ರೆ ನಾವು ಸಿಟ್ಟುಗೊಳ್ಳಬಾರ್ದು, ಅವ್ರ ಮೇಲೆ ನಾವು ದೋಷಗಳನ್ನು ಇಟ್ಟುಕೋಬಾರ್ದು ಎಂಬ ದೇವರ ವಾಕ್ಯ. ದೇವರು ತಾನೇ ನೋಡಿ ಯೆಹೋವನ ಮೇಲೆ ಕುದಿಯುವನೆಂಬುದ. ಆತನು ಮಾಡಿದ ದುರ್ಮಾರ್ಗಕ್ಕೆ ಹೋಗುವ ದಾರಿಗಳಿಗೆ ಆತನ ನಷ್ಟವಾದಾಗ ಅವಾಗ ದೇವರ ಮುಂದೆ ನಾವು ಏನ್ ಮಾಡ್ತೇವೆ ಪ್ರಿಯರೇ, ಗುಣಗುಡ್ತೇವೆ ಎಂಬುದಾಗಿ ದೇವರ ವಾಕ್ಯ. ನಾವು ಆ ರೀತಿಯಾಗಿ ಮಾಡಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಹಾಗೆ ನಾವು ನೋಡುವುದಾದರೆ ಪ್ರಸಂಗಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೀವಿ. ಪ್ರಸಂಗಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡಿ, ಪ್ರಸಂಗಿ 3ನೇ ಅಧ್ಯಾಯ 16-17 ವಚನದಲ್ಲಿ ನೋಡ್ತೇವೆ. ಇದಲ್ಲದೆ ನಾನು ಲೋಕವನ್ನು ದೃಷ್ಟಿಸಿ ನ್ಯಾಯ ಸ್ಥಾನದಲ್ಲಿಯೂ ಧರ್ಮ ಸ್ಥಾನದಲ್ಲಿಯೂ ಅಧರ್ಮ ಇರುವುದೆಂದು ನೋಡುತ್ತೇನೆ ಎಂಬುದಾಗಿ ಹೇಳ್ತದೆ. ಇದಲ್ಲದೆ ನಾನು ಲೋಕವನ್ನು ದೃಷ್ಟಿಸಿ ನ್ಯಾಯ ಸ್ಥಾನದಲ್ಲಿಯೂ ಅಧರ್ಮ ಸ್ಥಾನದಲ್ಲಿಯೂ ನೋಡಿ, ಧರ್ಮ ಸ್ಥಾನದಲ್ಲಿಯೂ ಅಧರ್ಮ ಇರುವುದೆಂದು ನೋಡುತ್ತೇವೆ ಪ್ರೇರೆ. ನೋಡಿ, ನ್ಯಾಯದ ಮಾರ್ಗದಲ್ಲಿ ಒಬ್ಬ ನಿಷ್ಠಾವಂತನಿಗೆ ಅನ್ಯಾಯವಾದಾಗ ಅದನ್ನು ಪ್ರೀತಿ ಉಳಿದರ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ದುಷ್ಕರ್ಮಿಗಳು ಅದು ಅನ್ಯಾಯತನವಾಗಿ ಮಾರ್ಪಡಿಸ್ತಾರೆ ಎಂಬುದನ್ನು ನೋಡ್ತಿದ್ದೇವೆ. ಹಾಗೆ ನಾವು ನೋಡುವುದಾಗ 17ನೇ ವಚನದಲ್ಲಿ ಆಗ ನಾನು ಮನಸ್ಸಿನಲ್ಲಿ ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನೆಂಬುದಾಗಿ ನೋಡಿ. ಅಂದ್ರೆ ಒಳ್ಳೆಯವರಿಗೂ ಕೆಟ್ಟದವರಿಗೂ ದೇವರೇನ್ ಮಾಡ್ತಾನೆ, ನ್ಯಾಯ ತೀರಿಸುವನಾಗಿದ್ದಾನೆ. ನಾವು ಈ ಭೂಲೋಕದಲ್ಲಿ ನಾವು ಅಧರ್ಮಿಗಳಾಗಿ ನಡೆಯದೆ ನ್ಯಾಯ ನೀತಿ ತಕ್ಕವಾಗಿ ನಡೆಯಬೇಕೆಂಬ ದೇವರ ವಾಕ್ಯ. ನೋಡಿ, ಸ್ವಾಮಿಯವರು ಈ ಲೋಕಕ್ಕೆ ಬಂದು ಅದು ಪ್ರೀತಿ ಉಳ್ಳದರ ಮುಖ ನ್ಯಾಯ ನೀತಿಗಳನ್ನು ನಮಗೆ ಕಲಿಸಿ ಹೋದರೆ ಎಂಬುದಾಗಿ ನೋಡ್ತಿದ್ದೇವೆ. ನೋಡಿ, ಹಾಗೆ ನಾವು ನೋಡುವಾಗ ಆತನ ನ್ಯಾಯಕ್ರಮದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ ಅಂದುಕೊಂಡೆನು ಎಂಬುದಾಗಿ.
ಪ್ರೀತಿ ಉಳ್ಳವರ ಮಕ್ಕಳು ನಾವು ಅಧರ್ಮೀಯ ಮಾರ್ಗದಲ್ಲಿ ನಡೆಯಬಾರದೆಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ದೇವರು ನಮಗೆ ಪ್ರೀತಿ ಉಳ್ಳವರ ಮಕ್ಕಳು ಈ ಭೂ ಯಾತ್ರೆಯನ್ನು ಮುಗಿಸಿ ಹೋಗುವಾಗ ಪ್ರೀತಿ ಉಳ್ಳವರ ಮಕ್ಕಳು ಪರಲೋಕ ರಾಜ್ಯದಲ್ಲಿ ನಮಗೆ ನ್ಯಾಯ ತೀರ್ಪಿನಲ್ಲಿ ನಾವು ನಿಲ್ಲುವಾಗ ಪ್ರೀತಿ ಉಳ್ಳವರ ಮಕ್ಕಳೇ, ನಾವು ಈ ಭೂಲೋಕದಲ್ಲಿ ಅಧರ್ಮೀಯವಾಗಿ ನಡೆದಿದ್ದೇವಾ ಇಲ್ಲ ನ್ಯಾಯವಾಗಿ ನಡೆದಿದೆ ಎಂಬುದಾಗಿ ಅಲ್ಲಿ ನಮಗೆ ತೀರ್ಪಾಗುತ್ತೆ ಎಂಬುದಾಗಿ ದೇವರು ವಾಕ್ಯ. ನಾವು ಈ ಭೂಲೋಕದಲ್ಲಿ ಅಧರ್ಮಿಗಳಾಗಿ ನಡೆಯದೆ ನ್ಯಾಯ ನೀತಿಯ ತಕ್ಕವಾಗಿ ನಡೆಯಬೇಕೆಂಬುದಾಗಿ ದೇವರು ವಾಕ್ಯ. ಹಾಗೆ ನಾವು ನೋಡುವಾಗ ಮತ್ತಾಯ ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಮತ್ತಾಯ ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನದಲ್ಲಿ ಯೇಸು ಸ್ವಾಮಿಯವರು ನೋಡಿ ಒಂದು ಮಾತನ್ನು ಹೇಳ್ತಾರೆ. ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವರೊಡನೆ ತನ್ನ ದೂತರ ಸಮೇತವಾಗಿ ಬರುವವನು ಅವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನೆಂಬುದಾಗಿ. ನೋಡಿ, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಮನುಷ್ಯ ಕುಮಾರನು ಅಂದ್ರೆ ಭೂ ಯಾತ್ರೆ ಮುಗಿಸ ಮೇಲೆ 2ನೇ ಸಮೂಹ ಬರುವಾಗ ಪ್ರೀತಿ ಉಳ್ಳವರ ಮಕ್ಕಳೇ, ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವರೊಡನೆ ತನ್ನ ದೂತರ ಸಮೇತವಾಗಿ ಬರುವವನು ಅವಾಗ ಆತನು ಒಬ್ಬೊಬ್ಬನಿಗೆ, ನೋಡಿ ಈ ಭೂಲೋಕದಲ್ಲಿರುವ ಎಲ್ಲಾ ಜನಾಂಗಗಳಿಗೆ ಒಬ್ಬೊಬ್ಬನಿಗೆ ಏನು ಅವನ ನಡತೆಗೆ ತಕ್ಕ ಫಲವನ್ನು ಕೊಡುವನೆಂಬುದಾಗಿ. ನಮ್ಮ ನಡತೆಗೆ ತಕ್ಕವಾಗಿ ದೇವರು ನಮಗೆ ಫಲ ಕೊಡ್ತಾರೆ. ಆದ್ರೆ ನಾವು ಅಧರ್ಮೀಯ ಮಾರ್ಗದಲ್ಲಿ ನಡೆಯದ ಹಾಗೆ ನಾವು ನೀತಿಯ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ದೇವರ ವಾಕ್ಯ. ನಮ್ಮ ನಡತೆಗಳು ನಾವು ಈ ಭೂಲೋಕದಲ್ಲಿ ಕ್ರಿಸ್ತನ ನಡತೆಯಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ನಮ್ಮ ನಡತೆಗೆ ತಕ್ಕವಾಗಿ ದೇವರು ಏನ್ ಮಾಡ್ತಾನೆ, ನಮ್ಮ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ. ನೋಡಿ, ಪ್ರತಿ ಒಬ್ಬ ಮನುಷ್ಯನು ನಡತೆಗೆ ತಕ್ಕ ಪ್ರತಿಫಲ ಕೊಡುವವನು ಮತ್ತು ಅಧರ್ಮಿ ಮಾರ್ಗದಲ್ಲಿ ನಡೆಯುವವನಿಗೆ ಮತ್ತು ಶಿಕ್ಷಿಸುವವನು ದೇವರು. ಧರ್ಮದ ಮಾರ್ಗದಲ್ಲಿ ನಡೆಯುವವನಿಗೆ ದೇವರು ಆಶೀರ್ವಾದವನ್ನು ಮಾಡುವನು. ಅಂದ್ರೆ ನೀತಿಯ ಮಾರ್ಗದಲ್ಲಿ ನಡೆಯುವವನಿಗೆ ದೇವರು ಆಶೀರ್ವಾದಗಳನ್ನು ಮಾಡುವವನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಅಧರ್ಮಿಯ ಮಾರ್ಗದಲ್ಲಿ ನಡೆಯುವವನಿಗೆ ದೇವರು ನಮಗೆ ಶಿಕ್ಷಿಸುವವನಾಗಿದ್ದಾನೆ ಎಂಬ ದೇವರು. ಹಾಗೆ ನಾವು ನೋಡುವಾಗ 2ನೇ ಕೊರಿಂಥದವರ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ ಹೀಗೆ ನಮಗೆ ತಿಳಿಯಪಡಿಸ್ತೈತೆ ನೋಡ್ರಿ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ, ನೋಡಿ ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತರಲ್ಲಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ. ಅಂದ್ರೆ ಒಳ್ಳೆಯ ನಡತೆಯಲ್ಲಿಯೂ ಕೆಟ್ಟ ನಡತೆಯಲ್ಲಿ ನಡೆಯುವವರು ಸಹ ದೇವರ ನ್ಯಾಯಸ್ಥಾನದಲ್ಲಿ ನಾವು ನಿಂತುಕೊಳ್ಳುವಾಗ ಪ್ರೀತಿ ಉಳ್ಳವರ ಮಕ್ಕಳೇ, ನಾವು ಅನ್ಯಾಯದ ಸ್ಥಾನದಲ್ಲಿ ನಿಂತುಕೊಳ್ಳಬಾರದೆಂಬ ದೇವರ ವಾಕ್ಯ. ನೋಡಿ, ಮತ್ತೊಂದು ಓದ್ತೀನಿ ಮತ್ತೊಂದ್ಸರಿ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ, ಅಂದ್ರೆ ಈ ಭೂಲೋಕದಲ್ಲಿ ನಾವು ಯಾವ ರೀತಿಯಾಗಿ ನಡೀತಿದ್ದೇವೆ ಎಂಬುದಾಗಿ ನಾವು ಜ್ಞಾನವಂತರಾಗಿ ನಡಿಬೇಕೆಂಬ ದೇವರ ವಾಕ್ಯ. ನಾವು ಕೆಟ್ಟ ಮಾರ್ಗದಲ್ಲಿ ನಡೀತಿದ್ದೇವಾ, ನಾವು ಒಳ್ಳೆಯ ಮಾರ್ಗದಲ್ಲಿ ನಡೀತಿದ್ದೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ಜೀವಿಸುವವರಾಗಿರ್ಬೇಕೆಂಬ ದೇವರ ವಾಕ್ಯ. ನೋಡಿ, ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಮತ್ತು ನೋಡಿ, ನಾವು ಇನ್ನೊಬ್ಬರಿಗೆ ನಾವು ಒಳ್ಳೆಯತನವಾಗಿ ಬಯಸ್ತಾ ಇದ್ದೇವಾ ಇಲ್ಲ ಅವರನ್ನು ನಾವು ಕೆಟ್ಟತನವಾಗಿ ಬಯಸ್ತಾ ಇದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕೆಂಬ. ನಾವು ನಿರ್ದೋಷಿಯಾಗಿ ಕಾಣಿಸಿಕೊಳ್ಳಬಾರದು ಪ್ರೀತಿ ಉಳ್ಳವರ ಮಕ್ಕಳೇ. ನಾವು ನೀತಿವಂತರಾಗಿ ನಾವು ಕಾಣಿಸಿಕೊಳ್ಬೇಕೆಂಬ ದೇವರ ವಾಕ್ಯ ಆಗ್ತದೆ. ನೋಡಿ, ಹಾಗೆ ಪ್ರೀತಿ ಉಳ್ಳವರ ಮಕ್ಕಳೇ, ನಾವು ಯಾವಾಗಲೂ ಅನ್ಯಾಯದ ಮಾರ್ಗದಲ್ಲಿ ನಡೆಯಬಾರದು ಎಂಬುದಾಗಿ
ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತಾ ಇದೆ ಎಂಬುದಾಗಿ ನೋಡ್ತಿರ್ತೇವೆ. ಕೆಟ್ಟದಕ್ಕೂ ದೇವರು ಒಂದು ತೀರ್ಪನ್ನು ನೀಡುವವನಾಗಿದ್ದಾನೆ, ಒಳ್ಳೆಯದವರಿಗೂ ಸಹ ಆ ದೇವರು ತೀರ್ಪನ್ನು ನೀಡುವವನಾಗಿದ್ದಾನೆ. ನಾವು ಭೂಲೋಕದಲ್ಲಿ ಕೆಟ್ಟದಾಗಿ ನಡೆಯುವುದಾ ಇಲ್ಲ ಒಳ್ಳೆಯದಾಗಿ ನಡೆಯುವುದು ಎಂಬುದಾಗಿ ನಾವು ತಿಳಿದುಕೊಂಡು ಬಾಳುವವರಾಗಿರ್ಬೇಕೆಂಬ ನಾವು ಒಳ್ಳೆಯವರಾಗಿ ನಡೆಯಬೇಕೆಂಬ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತಾರೆ. ಹಾಗೆ ನಾವು ನೋಡುವುದಾದ್ರೆ ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ತಿಳಿಯಪಡಿಸ್ತೈತಿ. 6ನೇ ವಚನದಲ್ಲಿ, ಆತನು ಪ್ರತಿಯೊಬ್ಬನಿಗೆ ಅವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನೆಂಬುದಾಗಿ. ಅಂದ್ರೆ ಆತನ ಕಾರ್ಯಗಳಿಗೆ ಒಳ್ಳೆಯದಿದೆ ಕೆಟ್ಟದಾಗಿದೆ ಎಂಬುದಾಗಿ ಕೃತ್ಯಗಳಿಗೆ ನೋಡಿ ತಕ್ಕ ಪ್ರತಿಫಲವನ್ನು ಕೊಡುವವನು. ಯಾರು ಪ್ರಭಾವಮಾನ ನಿರ್ಲತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನೆಂಬುದಾಗಿ. ಬೇಸರಗೊಳ್ಳದೆ, ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುವವನು ಅವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ನಾವು ಒಳ್ಳೆತನವಾಗಿ ಜೀವಿಸಬೇಕು. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವವರಾಗಿರ್ಬೇಕು ಮತ್ತು ಒಳ್ಳೆಯದನ್ನು ಮಾಡುವವರಾಗಿರ್ಬೇಕೆಂಬ ದೇವರ ವಾಕ್ಯ. ಅವರಿಗೆ ಏನು ಸಿಗುತ್ತಂತೆ? ನಿತ್ಯ ಜೀವ ಸಿಗುತ್ತಂತೆ. ಕೆಟ್ಟವರಿಗೆ ಪಾತಾಳ ಗತಿ ಎಂಬುದಾಗಿ ದೇವರ ವಾಕ್ಯ. ಹಾಗೆ ನಾವು ನೋಡುವಾಗ 8ನೇ ವಚನದಲ್ಲಿ, ಯಾರು ಸ್ವಇಚ್ಛೆ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೋದ್ರಗಳು ಬರುವು ಎಂಬುದಾಗಿ. ನೋಡಿ, ಅನ್ಯಾಯದ ಮಾರ್ಗದಲ್ಲಿ ನಡೆಯುವವರಿಗೆ ಬರೇ ಕೋಪದಲ್ಲಿ ಇರ್ತಾರೆ, ಸಿಟ್ಟಿಗಳಿಂದ ಇರ್ತಾರೆ. ಅವ್ರ ಮುಖಗಳಲ್ಲೇ ತೋರ್ಪಡಿಸಿಕೊಳ್ಳುವವರಾಗಿರ್ತಾರೆ. ನೋಡಿ, ಹಾಗೆ ಪ್ರೀತಿ ಉಳಿದರ ಮಕ್ಕಳೇ, ನಾವು ಯಾವತ್ತು ನಾವು ಇನ್ನೊಬ್ಬರಿಗೆ ಒಳ್ಳೆಯತನ ಮಾಡುವವರಾಗಿರ್ಬೇಕೆಂಬ ದೇವರ ವಾಕ್ಯ ಹೇಳುತ್ತೆ. ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ. ನಾವು ಒಳ್ಳೆಯದನ್ನು ಯಾವತ್ತು ಪ್ರೀತಿ ಒಳ ಬೇಸರ ಒಳ್ಳೆಯದೇ ನಾವು ಮಾಡಬೇಕೆಂಬುದು. ಮನೆ ಹೇಗೆ ನಾವು ಕಟ್ಟಿಕೊಳ್ಳುತ್ತಿದ್ದೋ ಕುಟುಂಬವನ್ನು ಪ್ರೀತಿ ಉಳಿದರ ಮಕ್ಕಳೇ, ಹಾಗೆ ಸಹ ಪ್ರಿಯರೇ ನಾವು ನಶಿಸುವ ಆತ್ಮಗಳಿಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಅವರನ್ನು ನಾವು ದೇವರ ವಾಕ್ಯವನ್ನು ಪ್ರಕಟಿಸಿ ಅವರಿಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಸುವವರಾಗಿರ್ಬೇಕೆಂಬ ದೇವರ ವಾಕ್ಯ. ಹಾಗೆ 2ನೇ ಭಾಗದಲ್ಲಿ ನಾವು ನೋಡುವುದಾದರೆ ಪ್ರೇರೆ ಮನಸ್ಸಿನಲ್ಲಿಯೂ ರಾಜನನ್ನು ದೋಷಿಸಿರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಮನಸ್ಸಿನಲ್ಲಿ ರಾಜನನ್ನು ನಾವು ದೋಷ ಮಾಡಿಕೊಳ್ಳಬಾರದಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನೋಡಿ, ಪ್ರಸಂಗಿ 10ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುತ್ತೇವೆ, ಜ್ಞಾನಿಯ ಮಾತು ಹಿತ, ಅಜ್ಞಾನಿಯ ಬಾಯಿ ತನ್ನನ್ನೇ ನುಂಗಿ ಬಿಡುವುದೆಂಬುದಾಗಿ. ಅಂದ್ರೆ ಜ್ಞಾನಿಯ ಮಾತು ಹಿತ. ನೋಡಿ, ಜ್ಞಾನದಿಂದ ಮಾತನಾಡುವುದು ಆತನಿಗೆ ಬರುವ ಮಾತುಗಳು ಹಿತವಾಗಿರ್ತದೆ ಎಂಬುದಾಗಿ ನೋಡ್ತೀವಿ. ಆದ್ರೆ ಅಜ್ಞಾನಿಯ ಬಾಯಿ ತನ್ನನ್ನೇ ನುಂಗಿ ಬಿಡುವುದೆಂಬುದಾಗಿ ನೋಡ್ತೀವಿ. ಅಜ್ಞಾನಿಯ ಬಾಯಿ ಏನಂತೆ? ತನ್ನನ್ನೇ ನುಂಗಿ ಬಿಡುವುದೆಂಬುದಾಗಿ ನೋಡ್ತೀವಿ. ನೋಡಿ, ಅಲ್ಲಿ ಪ್ರಸಂಗಿಯಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಹಾಗೆ ಜ್ಞಾನಿಯ ಮಾತು ಹಿತ, ಅಂದರೆ ಶಿಷ್ಟನ ತಲೆಯ ಮೇಲೆ ಆಶೀರ್ವಾದವಾಗುವುದೆಂಬುದಾಗಿ. ಶಿಷ್ಟನ ಆಶೀರ್ವಾದವಾಗುವುದೆಂಬುದಾಗಿ ನೋಡ್ತೇವೆ ಪ್ರೇರೆ. ಹಾಗೆ ನಾವು ನೋಡುವುದಾದ್ರೆ ಅಜ್ಞಾನಿಯ ಬಾಯಿ ತನ್ನನ್ನೇ ನುಂಗಿ ಬಿಡುವುದು, ಅಂದರೆ ದುಷ್ಟನ ಬಾಯಿಗೆ ಮತ್ತು ಬಲಾತ್ಕಾರವೇ ಮುಚ್ಚಳ ಎಂಬುದಾಗಿ ನೋಡ್ತೀವಿ. ಬಲಾತ್ಕಾರವೇ ಮುಚ್ಚಳ ಎಂಬುದಾಗಿ ನೋಡ್ತೀವಿ. ಪ್ರೀತಿ ಉಳಿದ ಮಕ್ಕಳೇ, ನಾವು ಅಜ್ಞಾನಿಯಾಗಿ ಮಾತನಾಡದೆ ಜ್ಞಾನವಂತರಾಗಿ ಮಾತನಾಡಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಪ್ರಕಟಪಡಿಸ್ತಾ ಇದೆ. 18ನೇ ವಚನದಲ್ಲಿ, ಜ್ಞಾನೋಕ್ತಿ 18ನೇ ವಚನದಲ್ಲಿ ನೋಡ್ತೀವಿ. ಜ್ಞಾನೋಕ್ತಿ 18ನೇ ವಚನದಲ್ಲಿ ಹೀಗೆ ನಮಗೆ ತಿಳಿಯಪಡಿಸ್ತೈತ್ರಿ. 18ನೇ ವಚನದಲ್ಲಿ 18ನೇ ಅಧ್ಯಾಯ 7ನೇ ವಚನದಲ್ಲಿ ಏನು ಹೀಗೆ ಹೇಳ್ತೈತೆ, ಜ್ಞಾನಹೀನನಿಗೆ ಬಾಯಿ ನಾಶ, ಜ್ಞಾನಹೀನನಿಗೆ ಬಾಯಿ ನಾಶ, ತುಟಿಗಳು
ಪಾಶ ಎಂಬುದಾಗಿ ನೋಡ್ತೀವಿ ಪ್ರೇರೆ. ಅಂದ್ರೆ ಜ್ಞಾನಹೀನನಿಗೆ ಬಾಯಿ ನಾಶ ಮತ್ತು ತುಟಿಗಳು ಪಾಶ ಎಂಬುದಾಗಿ ನೋಡ್ತೀವಿ ಪ್ರೇರೆ. ಆತನ ಬಾಯಲ್ಲಿ ಬರುವ ಅಜ್ಞಾನಿಯ ಜನರಲ್ಲಿ ಪ್ರೀತಿ ಉಳ್ಳೋದ್ರ ಮುಖ ಆತನ ಬಾಯಲ್ಲಿ ಬರುವುದು ಬರೇ ಪಾಪದ ಮಾತುಗಳು ಎಂಬುದಾಗಿ ನೋಡ್ತೀವಿ. ಹಾಗೆ ನಾವು ಪ್ರಸಂಗಿ 10ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೀವಿ. 20ನೇ ವಚನದಲ್ಲಿ ಕೊನೆಯದಾಗಿ, ಮನಸ್ಸಿನಲ್ಲಿಯೂ ರಾಜನನ್ನು ದೋಷಿಸದಿರಿ ಎಂಬುದಾಗಿ. ನಿಮ್ಮ ಆಲೋಚನೆಗಳಲ್ಲಿ ನಾವು ಯಾರನ್ನು ದೋಷಿಸಬಾರದು ಎಂಬುದನ್ನು ನೋಡ್ತೀವಿ. ನೋಡುವುದಕ್ಕೆ ಅವರು ಒಳ್ಳೆಯವರಾಗಿ ಕಾಣ್ತಾರೆ, ಆದರೆ ಅವರಲ್ಲಿ ಒಳಗಿಡುವುದೆಲ್ಲವೂ ಕೆಟ್ಟದಾಗಿರುತ್ತೆ ಎಂಬುದನ್ನು ನಾವು ಯಾರನ್ನು ನಾವು ದೂಷಿಸಬಾರದು ಎಂಬುದಾಗಿ ದೇವರ ವಾಕ್ಯ. ನಡೆಯಲ್ಲಿಯೂ ನುಡಿಯಲ್ಲಿಯೂ ಭಾವನೆಗಳಲ್ಲಿಯೂ ಸ್ವಭಾವಿತರಗಳಲ್ಲಿಯೂ ನಾವು ಕ್ರಿಸ್ತನ ಮಾದರಿಯಾಗಿ ಬದುಕಬೇಕೆಂಬ ದೇವರ ವಾಕ್ಯ. ಹಾಗೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯ ಹೀಗೆ ಹೇಳುತ್ತೆ ನೋಡಿ. ಕೀರ್ತನೆ 139ನೇ ಕೀರ್ತನೆ 2-10 ವಚನಗಳು ಹೀಗೆ ಹೇಳುತ್ತೆ, ಸ್ನೇಹಿತರೆ, ರಾಜಾದಿರಾಜನಾದ ನಮ್ಮ ದೇವರಿಂದ ಯಾವುದನ್ನು ಮರೆ ಆಗಿಸಲು ಸಾಧ್ಯವಿಲ್ಲ ಎಂಬುದಾಗಿ ನೋಡ್ತೀವಿ. ರಾಜಾದಿರಾಜನಾದ ನಮ್ಮ ದೇವರಿಂದ ಯಾವುದನ್ನು ಮರೆ ಆಗಿಸಲು ಸಾಧ್ಯವಿಲ್ಲ. ಆತನು ನಮ್ಮ ಹೃದಯದ ಆಳದಲ್ಲಿ ಉದಯವಾಗುವ ಚಿಂತನೆಗಳನ್ನು ಅದು ಉದ್ಭವಿಸುವ ಮುಂಚಿತವಾಗಿಯೇ ಆರಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ನೋಡಿ, ಹುಟ್ಟಿನಿಂದಲೂ ಸಹ ದೇವರು ಪ್ರೀತಿಯುಳ್ಳದರ ನಮ್ಮ ಆಲೋಚನೆಗಳನ್ನು ಬಲ್ಲಾತನಾಗಿದೆ ಎಂಬುದನ್ನು ನೋಡ್ತೀವಿ. ಹಾಗೆ ನಾನು ಕುಳಿತುಕೊಳ್ಳುವುದು, ನಾನು ಎದ್ದು ನಿಲ್ಲುವುದು, ಹಾಗೆ ನನ್ನ ಆಲೋಚನೆಗಳನ್ನೆಲ್ಲ ನೀನು ದೂರದಿಂದ ಅರಿತುಕೊಂಡಿದ್ದೆ ಎಂದು ನೋಡ್ತೇವೆ ಪ್ರೀತಿಯೊಳಗೆ. ನೋಡಿ, ಕೀರ್ತನೆಗಾರನು ಭಕ್ತನಾಗಿರುವ ದಾವೀದನು 139ನೇ ಕೀರ್ತನೆ ಹೀಗೆ ಹೇಳ್ತಾನೆ, ನಾನು ಕುಳಿತುಕೊಳ್ಳುವುದು ಎಳ್ಳುವುದು ನಿನಗೆ ಗೊತ್ತಿದೆ ಎಂಬುದಾಗಿ. ನಾವು ಮಲಗುವುದು, ಕುಳಿತುಕೊಳ್ಳುವುದು, ಮಾತನಾಡುವುದು, ಆಲೋಚಿಸುವುದು ಎಲ್ಲವೂ ದೇವರಿಗೆ ಗೊತ್ತಿದೆ ಪ್ರಿಯರೇ. ದೇವರಿಗೆ ಮರೆಯಾದದ್ದು ಒಂದೂ ಇಲ್ಲ ಎಂಬುದಾಗಿ ದೇವರು ವಾಕ್ಯ. ನಾವು ಹಾಗೆ ನೋಡುವಾಗ ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ ಎಂಬುದಾಗಿ. ದೇವರು ನಮ್ಮ ಆಲೋಚನೆಗಳನ್ನು ಬಲ್ಲವರಾಗಿರ್ತಾರೆ ಪ್ರೀತಿ ಉಳಿದರ. ಹಾಗೆ ನೋಡುವಾಗ ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೆ ಎಂಬುದಾಗಿ. ನಾವು ಮಲಗುವುದನ್ನು ದೇವರು ಗ್ರಹಿಸುತ್ತಾರೆ, ಕುಳಿತುಕೊಳ್ಳುವುದು, ಎಳ್ಳುವುದು ಎಲ್ಲವೂ ದೇವರಿಗೆ ಪ್ರೀತಿಗಳು ಕಾಣುವುದಾಗಿತ್ತು. ಕೆಟ್ಟದು ಒಳ್ಳೆಯದು ದೇವರು ನಮ್ಮನ್ನು ನೋಡುವವರಾಗಿರ್ತಾರೆ. ನಾವು ಒಳ್ಳೆತನವಾಗಿ ಬದುಕಬೇಕೆಂಬುದ ದೇವರ ವಾಕ್ಯ ಹೇಳುತ್ತೆ. ಹಾಗೆ ನಾವು ನೋಡುವಾಗ ಪ್ರೀತಿ ಉಳಿದ ಮಕ್ಕಳೇ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೆನೆಂದರೆ ಅಲ್ಲಿಯೂ ನೀನಿರುತ್ತಿ, ಅರುಣೋದಯ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಡೆಯಲ್ಲಿ ವಾಸ ಮಾಡಿನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದೆಂಬುದಾಗಿ ದೇವರ ವಾಕ್ಯ ತಪ್ಪಿತು. ಹೌದು ಪ್ರಿಯರೇ, ಭಕ್ತನು ಹೇಳ್ತಾನೆ, ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗಲಿ ಎಂಬುದಾಗಿ, ಮತ್ತು ನಿನ್ನ ಕಣ್ಣಿಗೆ ಮರೆಯ ಆಗುವಂತೆ ಎಲ್ಲಿಗೆ ಓಡಿಲಿ ಎಂಬುದಾಗಿ. ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿಯೂ ನೀನು ಇರುತ್ತೆ ಎಂಬುದಾಗಿ. ಪ್ರೀತಿ ಉಳಿದರ ಮಕ್ಕಳೇ, ದೇವರು ನಮ್ಮನ್ನು ನೋಡುವವರಾಗಿದ್ದಾರೆ. ನಾವು ಭೂಲೋಕದಲ್ಲಿ ಪ್ರೀತಿ ಉಳಿದರ ಮಕ್ಕಳೇ ಅನ್ಯಾಯತನವಾಗಿ ಜೀವಿಸದೆ ನ್ಯಾಯ ನೀತಿಯಾಗಿ ಜೀವಿಸುವ ದೇವರನ್ನು ನಾವು, ದೇವರ ಯೇಸು ಕ್ರಿಸ್ತನ ಮಾದರಿಯನ್ನು ಧರಿಸಿಕೊಂಡು ಈ ಭೂಲೋಕದಲ್ಲಿ ನಾವು ಬದುಕುವವರಾಗಿರ್ಬೇಕೆಂಬ ದೇವರ ವಾಕ್ಯ. ದೇವರು ತಾನೇ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಗೆ ಐಶ್ವರ್ಯವಂತನಾಗಿರುವ ನಮ್ಮ ಎಲ್ಲರ ಸ್ವರ್ಗೀಯ ತಂದೆ ಆಗಿರುವ ನಜರೇತಿನ ಯೇಸು ಸ್ವಾಮಿಯೇ, ನಿನ್ನ ನಾಮಕ್ಕೆ ಸ್ತೋತ್ರವಡಿಯ. ಹೌದು ರಾಜ, ಅಪ್ಪ ನಿನ್ನ ವಾಕ್ಯದ ಮೂಲಕವಾಗಿ ಸ್ವಾಮಿ ದೇವರೇ, ಅಪ್ಪ ನೀವು ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರವಡಿಯ. ಹೌದು ರಾಜ, ಅಪ್ಪ ಅಧರ್ಮೀಯ ಮಾರ್ಗದಲ್ಲಿ ನಡೆಯಬೇಡಿರಿ, ನ್ಯಾಯದ ಮಾರ್ಗದಲ್ಲಿ ನಡೀರಿ ಎಂಬುದಾಗಿ ದೇವರೇ ನಿನ್ನೆ ನಮಗೆ ಪ್ರಕಟಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ರಾಜ, ನಾವು ಅನ್ಯಾಯವಾಗಿ ಅಪ್ಪ ವರ್ತಿಸದೆ, ಅಪ್ಪ ಅನ್ಯಾಯವಾಗಿ ಮಾತನಾಡದೆ, ಅನ್ಯಾಯವಾಗಿ ನಡೆಯದೆ, ಅನ್ಯಾಯ
ನ್ಯಾಯವಾಗಿ ವಿಚಾರಿಸದೆ ನಾವು ನೀತಿಯ ನ್ಯಾಯವಾಗಿ ನಡಿಬೇಕೆಂಬುದಾಗಿ ನಿನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿದೆ ಸ್ವಾಮಿ. ನಿನಗೆ ಸ್ತೋತ್ರ. ಹೌದು ರಾಜ, ವಿಶೇಷವಾಗಿ ಕರ್ತನೆ ನಮ್ಮ ಕಲವಾರು ಶಾಪಲ ಮಿನಿಸ್ಟ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ. ಹೌದು ರಾಜ, 15 ರಾಜ್ಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಸೇವಕರುಗಳನ್ನು ಆಶೀರ್ವದಿಸು, ಬಲಪಡಿಸು, ಅವರ ಕುಟುಂಬಗಳನ್ನು ಆಶೀರ್ವದಿಸು. ಹೌದು, ಆ ಸೇವಾ ಸ್ಥಳಗಳಲ್ಲಿರುವ ಎಲ್ಲಾ ಆತ್ಮಗಳನ್ನು ಅಪ್ಪ ನೀನು ಆಶೀರ್ವದಿಸು, ಬಲಪಡಿಸು. ಯಾವ ಕೊರತೆಗಳು, ಯಾವ ಕುಂದು ಕೊರತೆಗಳು ಬರದ ಹಾಗೆ ನೀನು ಕಾಪಾಡೆಂಬುದನ್ನು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹೌದು ರಾಜ, ಅಪ್ಪ ಸ್ವಾಮಿ ಕರ್ತನೆ, ವಿಶೇಷವಾಗಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಹೌದು ರಾಜ, ಕರ್ತನೆ ದೇವರೇ, ನಮ್ಮ ಹಾಸ್ಟೆಲ್ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಅವರು ಹೌದು ಸ್ವಾಮಿ, ಎಲ್ಲ ವಾರ್ಡನ್ಗಳನ್ನು ಆಶೀರ್ವದಿಸು, ಬಲಪಡಿಸಲು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು, ಜ್ಞಾನದಿಂದಲೂ ವಿವೇಕದಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಲಿಕ್ಕೆ ನಿನ್ನ ಸಹಾಯ ಮಾಡುವುದಾಗಿ ಪ್ರಾರ್ಥಿಸ್ತೇವೆ. ಹೌದು, ಈ ದಿನವೂ ಕರ್ತನೆ ನಿನ್ನ ಕೃಪೆಯಿಂದಲೂ ನಮ್ಮನ್ನು ನಡೆಸಬೇಕೆಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ಹೌದು ರಾಜ, ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತೆ ಎಲ್ಲಾ ದೇವ ಭಕ್ತಾದಿಗಳಿಗೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ಎಲ್ಲಾ ಸೇವಕರುಗಳನ್ನು ಕರ್ತನೆ ನಿನ್ನ ನೀತಿಯ ಮಾರ್ಗದಲ್ಲಿ ಅಪ್ಪ ಪ್ರೀತಿಯ ಮಾರ್ಗದಲ್ಲಿ ನಡೆಸಬೇಕೆಂಬುದು ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರ ನಮ್ಮ ಪ್ರಾರ್ಥನೆ ಕೇಳಿದ ನಿನ್ನ ಸ್ತೋತ್ರ. ಎಲ್ಲಾ ಸ್ತುತಿಗಳ ಮಾನ ಮಹಿಮೆಯು ನಿನಗೊಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ಹೊಂದುತ್ತೇನೆ, ಜೀವಳ ತಂದೆ.